ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು, ನವಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ತುಂಬ ವಿಶೇಷವಾದ ವಾರಗಳಲ್ಲಿ ಶನಿವಾರ ತನ್ನದೇ ಆದ ಸೌಂದರ್ಯವನ್ನು ಕಾಪಾಡಿಕೊಳ್ಳುತ್ತೆ. ಕಾರಣ ಏನಪ್ಪ ಅಂದರೆ, ರಾಮನ ಆರಾಧನೆ, ಈ ಆಂಜನೇಯನ ಪ್ರಾರ್ಥನೆಗಳು, ಶನೈಶ್ಚರನ ಅನುಗ್ರಹಗಳು, ಇವುಗಳಿಂದಾಗಿ ಶನಿವಾರ ಒಂದು ರೀತಿಯ ತನ್ನದೇ ಆದ ಒಂದು ಸೌಂದರ್ಯವನ್ನು ಹೊಂದಿದೆ. ಈ ವಾರದಲ್ಲಿ ಯಾರು ರಾಮಧ್ಯಾನ, ರಾಮ ಪೂಜೆ ಮಾಡ್ತಾರೋ, ವಿಷ್ಣು ಸನ್ನಿಧಾನದಲ್ಲಿ ನಾವು ವಿಷ್ಣು ಸಹಸ್ರನಾಮ ಇತ್ಯಾದಿ ಹೇಳಿಕೊಳ್ತೀವಲ್ಲ, ಆ ರೀತಿಯಲ್ಲಿ ಶನಿವಾರ ರಾಮರ ವಾರವೂ ಹೌದು. ಬುಧವಾರ ನಾವು ವಿಷ್ಣುವಿನ ಆರಾಧನೆ ಮಾಡಿದ ಹಾಗೆ, ಶನಿವಾರವೂ ವಿಷ್ಣುವಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದ ಹಾಗೆ ರಾಮಾರಾಧನೆ ಮಾಡಬೇಕು. ರಾಮನ ಆರಾಧನೆಯಿಂದ ಮನಸ್ಸಿಗೆ ಆನಂದ ಸಿಗುತ್ತೆ. ರಮಂತೆ ಯೋಗಿನೋ ನಂತೆ ನಿತ್ಯಾನಂದೇ ಚಿದಾತ್ಮನಿ ರಾಮಪದೇನಾಸೌ ಪರಬ್ರಹ್ಮ ಅಭಿಧೀಯತೆ ಅಂತ. ಯೋಗಿಗಳ ಹೃದಯ ಉದ್ಯಾನದೊಳಗೆ ರಾಮಚಂದ್ರ ಆರಾಧಿಸಲ್ಪಡ್ತಾನೆ. ಯಾರು ರಾಮನ ಆರಾಧಕರು ಅವರೆಲ್ಲ ಯೋಗಿಗಳೇ ಆಗಿಬಿಡ್ತಾರೆ. ಯೋಗಿಗಳಾದ್ವಿ ಅಂತಂದರೆ ಯಾವ ಭೋಗವೂ ನಮಗೆ ರೋಗ ತರೋದಿಲ್ಲ. ಹೀಗಾಗಿ ರಾಮನ ಆರಾಧನೆಯಿಂದ ಎಷ್ಟೆಲ್ಲ ಉಪಕಾರ ಇದೆ ನೋಡಿ. ಈ ಶನಿವಾರ ದಿವಸ ರಾಮನ ಆರಾಧನೆ, ರಾಮ ಪ್ರಾರ್ಥನೆ ಮಾಡೋದು ನಿಮ್ಮ ಮನಸ್ಸಿಗೂ ಅಂಥದ್ದೊಂದು ಮುದವನ್ನು ತಂದುಕೊಡುತ್ತೆ. ಹೇಗೆ ಹನುಮಂತ ರಾಮನ ಆರಾಧನೆಯಿಂದ ಸ್ಥಿರಂಜೀವಿಯಾಗಿಬಿಟ್ಟನೋ, ಆ ರೀತಿಯಲ್ಲಿ ನಮಗೆ ದೇಹದಿಂದ ಸ್ಥಿರಂಜೀವಿತ್ವ ಬೇಡ. ಆತ್ಮ ಶಾಶ್ವತವಾಗಿ ಇದ್ದೇ ಇದೆ. ಆದರೆ ನಾವು ಬದುಕುವ ಜೀವನ ಮೌಲ್ಯ ಅದು ಶಾಶ್ವತವಾಗಬೇಕು. ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡುವ ಹಾಗಿರಬೇಕು. ನಾವು ಅಳಿದು ಹೋದ ಮೇಲೂ ಅದು ಮತ್ತೊಬ್ಬರನ್ನ ಕಾಡಬೇಕು, ಹಾಗೆ ಬದುಕಬೇಕು ಅಂತ ಅನ್ನಿಸ್ಬೇಕು. ಆ ರೀತಿಯ ಒಂದು ಜೀವನ ನಮ್ಮದಾಗಬೇಕು ಅಂದರೆ ರಾಮನ ಕೃಪೆ ಬೇಕು. ಹೀಗಾಗಿ ಈ ಒಂದು ಶನಿವಾರ ನಮ್ಮ ಪ್ರಾರ್ಥನೆ ಏನಾಗಿರಲಿ ಅಂತಂದರೆ, ನಿನ್ನ ಪರಮಭಕ್ತ ಹನುಮಂತನನ್ನು ಹೇಗೆ ನೀನು ಅನುಗ್ರಹಿಸಿದೆಯೋ ಆ ರೀತಿಯಲ್ಲಿ ಹನುಮಂತನ ಆಗಲಿಕ್ಕಾಗಲ್ಲ ನನ್ನ ಕೈಯಲ್ಲಿ. ಕಾರಣ ಅವನಷ್ಟು ನಿಷ್ಠೆ, ಶ್ರದ್ಧೆ, ಬ್ರಹ್ಮಚರ್ಯ ಇದೆಲ್ಲ ಸಾಧ್ಯವಿಲ್ಲ. ಆದರೆ ಮನಸ್ಸಿನಲ್ಲಿ ಆ ರಾಮ ಶಬ್ದ ಅನ್ನೋದು ಬಿತ್ತನೆ ಆದ ಕೂಡಲೇ ಆನಂದದ ಫಲ ಸಿಗಲೇಬೇಕು. ಈ ದೃಷ್ಟಿಯಲ್ಲಿ ರಾಮಸ್ಮರಣೆ ಮಾಡಿದರೆ ರಾಮನಿಂದಾಗಿ ನಮಗೆ ಆ ಮಹಾ ಆನಂದದ ಫಲ ಸಿಗುತ್ತೆ. ತಪ್ಪದೇ ಈ ದಿವಸ ರಾಮಾರಾಧನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.